ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಗುಂಡಗತ್ತಿ ಗ್ರಾಮದಲ್ಲಿ 2025ರಿಂದ 26ನೇ ಸಾಲಿನ ಪ್ರಾಥಮಿಕ ಶಾಲೆಯ ತೆರಿಗೆ ವಲಯ ಮಟ್ಟದ ನೌಕರರ ಸಂಘ, ನಿವೃತ್ತಿ ನೌಕರರ ಸಂಘ, ಊರಿನ ಮುಖಂಡರ ಹಾಗೂ ಗ್ರಾಮಸ್ಥರ ಸಹಕಾರದಿಂದ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ವಾಲಿಬಾಲ್ ಎಸೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಚ್. ಲೇಪಾಕ್ಷಪ್ಪ, ಒಂದು ಮಗುವಿನ ಸಕ್ರಿಯ ಬೆಳವಣಿಗೆಗಾಗಿ ಶಿಕ್ಷಣ ಎಷ್ಟು ಮುಖ್ಯವೋ ಕ್ರೀಡೆಯೂ ಅಷ್ಟೇ ಮುಖ್ಯ. ನಮ್ಮೆಲ್ಲ ವಿದ್ಯಾರ್ಥಿಗಳು ಸದೃಢವಾಗಿರಬೇಕಾದರೆ ಅಪೌಷ್ಟಿಕ ನಿವಾರಣೆಯಾಗಬೇಕು. ನಮ್ಮ ಶಾಲೆಗಳಲ್ಲಿ ಮೊಟ್ಟೆ, ಬಾಳೆಹಣ್ಣು, ಹಾಲು, ರಾಗಿ ಮಾಲ್ಟ್ ನಂತಹ ಪೌಷ್ಟಿಕ ಆಹಾರವನ್ನು ನೀಡುತ್ತಿದ್ದೇವೆ. ಮಕ್ಕಳು ಆಟದಲ್ಲಿ ಹಾಗೂ ಪಾಠದಲ್ಲಿ ಎರಡರಲ್ಲೂ ಸಕ್ರಿಯವಾಗಿ ಬೆಳವಣಿಗೆ ಆಗುತ್ತದೆ. ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿಯಾಗಬೇಕಾದರೆ ಎಲ್ಲದರಲ್ಲೂ ಭಾಗವಹಿಸಬೇಕು. ಭಾಗವಹಿಸಿದರೆ ಮಾತ್ರ ಮಗುವಿನ ಬೆಳವಣಿಗೆಯಾಗುತ್ತದೆ. ಸೋಲು ಗೆಲುವು ಸಹಜ, ಆದರೆ ಭಾಗವಹಿಸುವುದು ಮುಖ್ಯ. ಕ್ರೀಡೆಯಿಂದ ಆತ್ಮವಿಶ್ವಾಸ, ಶಿಸ್ತು, ಬೆಳವಣಿಗೆ, ಮಾನಸಿಕವಾಗಿ ಸದೃಢತೆಯಾಗುತ್ತದೆ, ಸಂಘಟನೆ, ಸಮುದಾಯ ಬೆಳೆಯುತ್ತದೆ ಎಂದು ಹೇಳಿದರು. ದೈಹಿಕ ಪರಿವೀಕ್ಷಕ ಷಣ್ಮುಖಪ್ಪ ಮಾತನಾಡಿ, ಕ್ರೀಡೆಗೆ ಬೆಲೆಯಿದೆ. 5% ಕ್ರೀಡೆಯಲ್ಲಿ ಸಾಧನೆ ಮಾಡಿದರೆ ಉದ್ಯೋಗದಲ್ಲಿ ಮೀಸಲಾತಿ ಇದೆ. ಈಗಿನಿಂದಲೇ ಕ್ರೀಡೆಯಲ್ಲಿ ಭಾಗವಹಿಸಿ ಅತ್ಯುನ್ನತ ಮಟ್ಟಕ್ಕೆ ಹೋಗಿ. ಕ್ರೀಡೆ ಸಾಧಕರ ಸ್ವತ್ತು. ಯಾರು ಸಾಧನೆ ಮಾಡುತ್ತಾರೋ ಅಂತವರ ಸ್ವತ್ತು ಈ ಕ್ರೀಡೆ. ಸಾಧನೆಗೆ ಪ್ರತಿಫಲವಿದೆ ಎಂದು ಹೇಳಿದರು. PSI ಎ. ಕಿರಣ್ ಕುಮಾರ್ ಮಾತನಾಡಿ, ಕ್ರೀಡೆಯಲ್ಲಿ ಅಂಪೈರ್ಗಳ ತೀರ್ಮಾನವೇ ಅಂತಿಮವಾಗಿರುತ್ತದೆ. ನಾನು ಚಿಕ್ಕವನಿದ್ದಾಗ ದೈಹಿಕ ಶಿಕ್ಷಕರು ಇರಲಿಲ್ಲ, ಆದರೆ ಈಗ ನಿಮಗೆ ದೈಹಿಕ ಶಿಕ್ಷಕರಿದ್ದಾರೆ. ನೀವು ಅವರಿಂದ ಕ್ರೀಡೆಗಳನ್ನು ಕಲಿಯಿರಿ ಮಕ್ಕಳೇ. ಕ್ರೀಡೆಯಲ್ಲಿ ಯಾವುದೇ ಅಹಿತಕರ ಘಟನೆಯಾಗದಂತೆ ಮುಂಜಾಗೃತಾ ಕ್ರಮ ಕೈಗೊಂಡಿದ್ದೇವೆ. ಕ್ರೀಡೆಯಲ್ಲಿ ಭಾಗವಹಿಸುವ ಎಲ್ಲಾ ಮಕ್ಕಳಿಗೆ ಒಳ್ಳೆಯದಾಗಲಿ ಎಂದು ಹೇಳಿದರು. ನರೇಗಾ ಸಹಾಯಕ ನಿರ್ದೇಶಕ ಸೋಮಶೇಖರ್ ಮಾತನಾಡಿ, ಈ ಇಳಿ ವಯಸ್ಸಿನಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿ ಸತತ ಪ್ರಯತ್ನ ಪಟ್ಟರೆ ನೀವು ಮುಂದೆ ಉತ್ತಮ ಗುರಿ ಮುಟ್ಟುವಿರಿ. ನಾನು ಓಟದ ಸ್ಪರ್ಧೆಯಲ್ಲಿ 7 ವರ್ಷ ರಾಜ್ಯ ಹಾಗೂ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದೆ. ನನಗೆ ರನ್ನಿಂಗ್ ರೇಸ್ನಲ್ಲಿ ಸಾಧನೆ ಮಾಡಬೇಕೆಂಬ ಛಲವಿದ್ದರಿಂದ ನಾನು ಉತ್ತಮ ಗುರಿ ಸಾಧಿಸಿದೆ. ನೀವು ಈ ವಯಸ್ಸಿನಿಂದಲೇ ಗುರಿ ಮುಟ್ಟಬೇಕೆಂಬ ಛಲವಿಟ್ಟುಕೊಳ್ಳಿ ಎಂದು ಹೇಳಿದರು. ಧ್ವಜಾರೋಹಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದುರುಗಮ್ಮ ಓಬಪ್ಪ ನೆರವೇರಿಸಿದರು. ಜ್ಯೋತಿ ಪರಿವೀಕ್ಷಕ ಷಣ್ಮುಖಪ್ಪ ನೆರವೇರಿಸಿದರು. ಪ್ರತಿಜ್ಞಾ ವಿಧಿ ದೈಹಿಕ ಶಿಕ್ಷಕ ದಂಡೆಪ್ಪ ನೆರವೇರಿಸಿದರು. ಮುಖ್ಯ ಅತಿಥಿಗಳಾಗಿ ಎಚ್. ಕೊಟ್ರಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದುರುಗಮ್ಮ ಓಬಪ್ಪ, ಉಪಾಧ್ಯಕ್ಷ ರೇಣುಕಾ ರಾಜ್, SDMC ಅಧ್ಯಕ್ಷ ಎಂ. ನಿಂಗಪ್ಪ, ಉಪಾಧ್ಯಕ್ಷ ಪರುಸಪ್ಪ, ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಬಂದೋಳು ಸಿದ್ದೇಶ್, ಕೆ. ಚಂದ್ರಪ್ಪ, ಗುಂಡಗತ್ತಿ ನೌಕರರ ಬಳಗ, ನಿವೃತ್ತಿ ನೌಕರರಾದ ಛಲವಾದಿ ಕೊಟ್ರೇಶಪ್ಪ, ಬಂಗೇರ ಬಸವರಾಜಪ್ಪ, ವಿರೂಪಾಕ್ಷಪ್ಪ, ಬಂದೋಳು ವಿ. ಮಂಜುನಾಥ್, ಚನ್ನಪ್ಪ, ರೇವಣಪ್ಪ, ಮುಖ್ಯ ಗುರುಗಳಾದ ಎಚ್. ನಾಗರಾಜ್, ಎಂ. ಕೊಟ್ರಪ್ಪ, ಪ್ರಭು, ಸಹ ಶಿಕ್ಷಕರಾದ ಮಮತಾ, ಗಣೇಶ, ಕೊಟ್ರಪ್ಪ, ಅಂಜಿನಪ್ಪ, ಕೆಂಚಪ್ಪ, ಚನ್ನಬಸಪ್ಪ, ಇಂದ್ರಮ್ಮ, ಸುನೀಲ್, ಪ್ರಭಾಕರ್, ಸಂಘದ ಅಧ್ಯಕ್ಷರು, ಸದಸ್ಯರು, ಊರಿನ ಮುಖಂಡರು, ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ವರದಿ ಕೊಡ್ತದೆ, ಜೊತೆಯಲ್ಲಿ ಶಿಸ್ತು ಕೊಡ್ತದೆ, ಆತ್ಮವಿಶ್ವಾಸವನ್ನ ತುಂಬುತ್ತದೆ. ಮಾನಸಿಕವಾಗಿ ನೋಡಿ, ಯಾರು ಮಾನಸಿಕ ಒತ್ತಡಕ್ಕಾಗ್ಲಿ ಆತಂಕ ಆಗದ ರೀತಿಯಲ್ಲಿ ನಾನು ಸ್ಪೋರ್ಟ್ಸ್ ಅಲ್ಲಿ ಒಳಗೊಂಡಂತ ಯಾವುದೇ ವ್ಯಕ್ತಿ ನೋಡಿ, ಅವರಲ್ಲಿ ಬ್ರೈನ್ ಅಲ್ಲಿ ಎಂಡಾರ್ಫಿನ್ ಉತ್ಪತ್ತಿ ಆಗುತ್ತೆ. ಎಂಡಾರ್ಫಿನ್ ಉತ್ಪತ್ತಿ ಆಗೋದ್ರಿಂದ ಯಾವುದೇ ಮಾನಸಿಕ ಅಸಮತೋಲನ ಆಗಲ್ಲ. ಸೊ ಅಂತ ಸದೃಢವಾದ ಮನಸ್ಸು, ಸದೃಢವಾದ ಆಲೋಚನೆಗೆ ಇದು ಅವಕಾಶ ಕೊಡ್ತದೆ. ನಿಮ್ಮೆಲ್ಲರಲ್ಲೂ ಆತ್ಮವಿಶ್ವಾಸ ಇದೆ, ಶಿಸ್ತು ಇದೆ, ಸಂಘಟನೆ ಇದೆ, ಸಮುದಾಯನ ಒಳಗೊಂಡಂತ ಜಾಗರೂಕತೆ ಇದೆ. ನೀವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಕ್ರೀಡೆಗಳಲ್ಲಿ ಇನ್ವಾಲ್ವ್ ಆಗಿ ಸೋಲು ಗೆಲುವು ಏನ್ ಬರ್ತದ ಅದನ್ನ ದಯಮಾಡಿ ನೀವೆಲ್ಲರೂ ಸ್ವೀಕರಿಸ್ತೀರಾ ಅನ್ನೋಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ನಾನು ಸಾರ್ವಜನಿಕ ನಿರ್ಣಾಯಕರ ಅಭಿಪ್ರಾಯವೇ ಅಂತಿಮವಾಗಿರ್ತದೆ. ಆ ಅಭಿಪ್ರಾಯವನ್ನ ಎಲ್ಲರೂ ಮನ್ನಣೆ ಮಾಡಿಬಿಟ್ಟು ಒಳ್ಳೆ ರೀತಿಯಲ್ಲಿ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನೆರವೇರಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕಂತೇಳಿ ಎಲ್ರಿಗೂ ಕೇಳ್ಕೊತಾರೆ. ಮತ್ತೆ ಬಹಳಷ್ಟು ನಾವು ಚಿಕ್ಕವರಿದ್ದಾಗ ಯಾರು ಕೂಡ ಪಿ ಟೀಚರ್ಸ್ ಇರಲಿಲ್ಲ. ನಮಗೆ ಮೊದಲನೇ ಗುರುಗಳಾಗಿ ನಮ್ಮ ಇಲ್ಲೇ ಇದ್ರು ಶಿವಶಂಕರ್ ಸರ್ ಇದ್ದಾರೆ, ಮತ್ತೆ ನಮ್ಮ ಗಣಿತ ಶಿಕ್ಷಕರಾಗಿ ನಮ್ಮ ಚಂದ್ರಸಪ್ ಸರ್ ಇದ್ದಾರೆ. ನನ್ನ 2 ಗುರುಗಳು ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಅವರು ಕೂಡ ಒಳ್ಳೆ ಮಾರ್ಗವನ್ನು ನೀಡಿರ್ತಾರೆ, ಮಾರ್ಗಸೂಚನೆಯನ್ನು ನೀಡಿರ್ತಾರೆ ಅಂತ ಎಲ್ರಿಗೂ ಕೂಡ ಯಾವುದೇ ಅಹಿತಕರ ಘಟನೆಗಳೇ ಆಗಲಿದ್ದಾಗೆ ಒಳ್ಳೆ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಿಂದ ಏನು ಬೇಕೋ ವ್ಯವಸ್ಥೆ ನಾನು ಮಾಡಿದ್ದೀನಿ, ಒಳ್ಳೆ ರೀತಿಯಲ್ಲಿ ನಡೆಸಲಿ ಅಂತ ಹೇಳ್ತಾ, ಎಲ್ಲ ಮಕ್ಕಳಿಗೂ ಕೂಡ ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ ಅವರಿಗೂ ಕೂಡ ಒಳ್ಳೇದಾಗಲಿ ಅಂತ 2 ಮಾತನ್ನು ಮುಗಿಸ್ತೀನಿ.